ಪಾಕ್ ರೈಲು ಹೈಜಾಕ್ ಘಟನೆಗೆ ಟ್ವಿಸ್ಟ್ ಸಿಕ್ಕಿದೆ. ಎಲ್ಲಾ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿಸಿದ್ದೇವೆ, ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತ ಪಾಕ್ ಸೇನೆ ಹೇಳಿಕೆ ಸುಳ್ಳು ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ. ನಾವಿನ್ನು ಸ್ಥಳದಲ್ಲಿ ಹೋರಾಡ್ತಾ ಇದ್ದೀವಿ. ಪಾಕ್ ಸೇನೆಗೆ ಭಾರಿ ನಷ್ಟ ಆಗಿದೆ. ಒತ್ತೆಯಾಳುಗಳನ್ನು ರಕ್ಷಿಸಿಕೊಳ್ಳೋಕೆ ಪಾಕ್ ಸೇನೆಗೆ ಆಗ್ತಿಲ್ಲ ಅಂತ ಪ್ರತ್ಯೇಕತಾವಾದಿಗಳು ತಿಳಿಸಿದ್ದಾರೆ. ಆರ್ಎಸ್ಎಸ್ ಎಂಬುದು ವಿಷ ಇದ್ದಂತೆ ಎಂದ ಮಹಾತ್ಮ ಗಾಂಧೀಜಿಯ ಮರಿಮೊಮ್ಮಗ ತುಷಾರ್ ಗಾಂಧಿಗೆ ಸಂಘ ಪರಿವಾರದ ಕಾರ್ಯಕರ್ತರು ಮುತ್ತಿಗೆ ಹಾಕಿದ ಘಟನೆ ತಿರುವನಂತಪುರಂನಲ್ಲಿ ನಡೆಯಿತು. ಕಾಂಗ್ರೆಸ್ ಇದನ್ನು ಖಂಡಿಸಿದೆ. ಆರ್ಎಸ್ಎಸ್ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಿಸಿದೆ. ಅನ್ಯ ಧರ್ಮದವರನ್ನ ಲವ್ ಮಾಡಿ ಅಂತ ಕುಚೋದ್ಯರು ಹೇಳುವಾಗ ನಮ್ಮ ಗೃಹ ಸಚಿವರು ಏನ್ ಮಾಡ್ತಾ ಇದ್ರು ಅಂತ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಡಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಚಕ್ರವರ್ತಿ ಸುಲಿವಿಳೆ ಹೇಳಿಕೆಯನ್ನ ಮತ್ತು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗದ ಸರ್ಕಾರದ ಬಗ್ಗೆ ಹರಿಪ್ರಸಾದ್ ಅಸಮಾಧಾನ ವ್ಯಕ್ತಪಡಿಸಿದರು. ಐತಿಹಾಸಿಕ ರಫೇಲ್ ಟವರ್ಗೆ ಹಿಜಾಬ್ ಹೊದಿಸುವ ರೀತಿಯ ಜಾಹೀರಾತೊಂದನ್ನು ಫ್ರಾನ್ಸ್ನಲ್ಲಿ ಪರ ವಿರೋಧ ಚರ್ಚೆಗೆ ಹುಟ್ಟುಹಾಕಿತು. ಆದರೆ ಇಸ್ಲಾಮಿಕ್ ಸಂಸ್ಕೃತಿಯ ಭಾಗವಾದ ಹಿಜಾಬ್ ಧರಿಸುವ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಗುರಿ ಹೊಂದಿದ್ದೇವೆ ಅಂತ ಡಚ್ ಮೂಲದ ಸಂಸ್ಥೆ ಹೇಳಿಕೊಂಡಿದೆ. ಮಸ್ಕ್ ಮಾಲೀಕತ್ವದ ಸ್ಟಾರ್ಲಿಂಕ್ ಕಂಪನಿ ಜೊತೆಗೆ ಜಿಯೋ ಏರ್ಟೆಲ್ ಮಾಡಿಕೊಂಡ ಒಪ್ಪಂದಗಳನ್ನು ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸಿದೆ. ಈ ಒಪ್ಪಂದ ದೇಶದ ಭದ್ರತೆಗೆ ಕಂಟಕ ಆಗಲಿದೆ ಅಂತ ದೂರಿದೆ. ಈ ಮಧ್ಯೆ ಸ್ಟಾರ್ಲಿಂಕ್ಗೆ ಸ್ವಾಗತ ಎಂಬ ಟ್ವೀಟ್ ಮಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕೆಲವೇ ಕ್ಷಣಗಳಲ್ಲಿ ಅದನ್ನು ಡಿಲೀಟ್ ಮಾಡಿದ್ರು. ಇದು ಚರ್ಚೆಗೆ ಗ್ರಾಸವಾಗಿದೆ. ಅಮೆರಿಕ ಪ್ರತಿಪಾದಿಸಿದ ಕದನ ವಿರಾಮ ಒಪ್ಪಂದದಿಂದ ಉಕ್ರೇನ್ಗೆ ಅನುಕೂಲ ಆಗುತ್ತೆ. ಇದು ಉಕ್ರೇನ್ ಸೇನೆಗೆ ಸಿಗುವ ಅಲ್ಪ ಬಿಡುವಷ್ಟೇ ಅಂತ ರಷ್ಯಾ ಹೇಳಿದೆ. ಆದರೆ ಕದನ ವಿರಾಮಕ್ಕೆ ಒಪ್ಪದಿದ್ರೆ ಮಾಸ್ಕೋ ಆರ್ಥಿಕವಾಗಿ ತೀವ್ರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದ ಕ್ಷೇತ್ರ ಮರು ವಿಂಗಡಣೆ ಸಂಬಂಧ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಗಲಾಟೆ ನಡೆದಿದೆ. ವೇದಿಕೆಗೆ ನುಗ್ಗಿದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕೋಮುಲ್ ಎಂಡಿ ಗೋಪಾಲಸ್ವಾಮಿಗೆ ಒಂದೇಟ್ ಹೊಡೆದ್ರು. ಕೋರ್ಟ್ ಮೊರೆ ಹೋಗೋದಾಗಿ ಎಚ್ಚರಿಕೆಯನ್ನ ನೀಡಿದರು. ಮುಂಜಾನೆ ನೀರು ಹಿಡಿಯಲು ಹೋದ ಮಹಿಳೆಯೊಬ್ಬರು ಕರೆಂಟ್ ಶಾಕ್ನಿಂದ ಮೃತಪಟ್ಟ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆಯಿತು. ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ದುರಂತಕ್ಕೆ ಅನಧಿಕೃತವಾಗಿ ಕನೆಕ್ಷನ್ ತಗೊಂಡಿರೋದೇ ಕಾರಣ ಅಂತ ಸಚಿವ ಜಮೀರ್ ಆರೋಪಿಸಿದರು. ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ರನ್ನ ಸೆಕೆಂಡ್ ಗ್ರೇಡ್ ನಟಿ ಅಂತ ರಾಜಸ್ಥಾನದ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ನ ಶಾಸಕ ಟಿಕಾರಾಮ್ ಜುಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ. ಐಫಾ ಅವಾರ್ಡ್ ಫಂಕ್ಷನ್ ಪ್ರಯುಕ್ತ ಎಲ್ಲಿ ನೋಡಿದ್ರೂ ಕೂಡ ಸೆಕೆಂಡ್ ಗ್ರೇಡ್ ನಟರ ಫ್ಲೆಕ್ಸ್ಗಳೇ ಕಾಣ್ತಾ ಇವೆ. ಇವರು ಬಿಟ್ಟು ನಿಮಗೆ ಬೇರೆಯವರು ಸಿಗ್ಲಿಲ್ವಾ? ಶಾರುಖ್ ಖಾನ್ ಹೊರತುಪಡಿಸಿ ಉಳಿದ ಯಾರೂ ಕೂಡ ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ಜುಲ್ಲಿ ಮಾತನಾಡಿದ್ದಾರೆ. ಇದು ವಿವಾದಕ್ಕೆ ಈಗ ಕಾರಣವಾಗಿದೆ. ನಟಿ ರಶ್ಮಿಕಾ ಮಂದಣ್ಣಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ವಿರುದ್ಧ ಕೊಡವ ಸಂಘಟನೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟು ಶಾಸಕರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಅಂತ ಕೋರಿದೆ.